ರಾಜ್ಯಾದ್ಯಂತ ಮಾದಿಗ ಸಮುದಾಯ ಒಳ ಮೀಸಲಾತಿಗೋಸ್ಕರ ಸಾಕಷ್ಟು ಶ್ರಮ ವಹಿಸಿದೆ. 35 ವರ್ಷಗಳ ಹೋರಾಟ, ಸಾಕಷ್ಟು ಜನ ಬಲಿದಾನ ಕೂಡ ಆಗಿದ್ದಾರೆ. ಹಾಗಾಗಿ ಇದು ಸಂವಿಧಾನದಲ್ಲಿ ಮೀಸಲಾತಿ ಅನ್ನೋದು ಎಲ್ಲರ ಹಕ್ಕು ಕೂಡ. ಅದರಲ್ಲೂ ಹಂಚಿ ತಿನ್ನಬೇಕು ಅನ್ನೋ ಉದ್ದೇಶದಿಂದ ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನೋದು. ಯಾಕಂದರೆ ಒಂದು ಪ್ರಬಲ ಜಾತಿ ಮಾತ್ರ ಅದರ ಫಲಾನುಭವಿ ಆಗಬಾರ್ದು. ಏನು ಅಸ್ಪೃಶ್ಯರಲ್ಲಿ, ದಲಿತರಲ್ಲಿ ಏನೆಲ್ಲ ಇದ್ದಾರೆ 101 ಜಾತಿ, ಅದರಲ್ಲಿ ಸಮಾನವಾಗಿ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಮೀಸಲಾತಿ ಜಾರಿಯಾಗಬೇಕು ಅನ್ನೋದು ಉದ್ದೇಶ. ಆ ಕಾರಣಕ್ಕೆ ನಾವು ಇವತ್ತು ಪೂರ್ವ ತಾಲೂಕಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಕಾಲ್ನಡಿಗೆ ಜಾಥಾ ಮಾಡಿದ್ದೀವಿ. ಎಲ್ಲ ಮುಖಂಡರು ಕೂಡ ಏನು ಸಮುದಾಯದ ಎಲ್ಲ ಜಾತಿ ಸಂಘಟನೆಗಳ ಮುಖಂಡರು ಈ ಒಂದು ಕಾಲ್ನಡಿಗೆ ಜಾಥೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ಇಲ್ಲಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಏನು ಇವತ್ತು ನಾವು KRPುರಂನ GBA ಕಚೇರಿ ಮುಂಭಾಗದಿಂದ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಜಾಥಾದಲ್ಲಿ ಬಂದು ನಮ್ಮ ಒಂದು ಹಕ್ಕನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಈಗ ಸರ್ಕಾರ ಈಗ ವಿಶೇಷವಾಗಿ ಬಂದಂಥ ಸುದ್ದಿ ಏನಂತಂದರೆ 27 ತಾರೀಕು ನಾವು ಮಂತ್ರಿಮಂಡಲದಲ್ಲಿ ವಿಶೇಷ ಸಭೆ ಮಾಡಿ ನಾವು ಒಳ ಮೀಸಲಾತಿ ವಿಚಾರವಾಗಿ ಒಳ ಮೀಸಲಾತಿ ಪರವಾಗಿ ನಾವು ಕೊಡ್ತೀವಿ ಅಂತ ಹೇಳಿದರು. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಇವಾಗ ನನಗೆ ಖಾತ್ರಿ ಆಗ್ತಾಯಿದೆ. ಏನಂತಂದರೆ ವಿಶೇಷ ಮಂತ್ರಿಮಂಡಲನ ಇವತ್ತಿನ ಸಂಜೆ 7 ಗಂಟೆ ಕರೆದಿದ್ದಾರೆ. ಕಾರಣ ನಮ್ಮ ಸ್ವಾಮೀಜಿಗಳು ಈಗ ಪಾದಯಾತ್ರೆಗಳಿದ್ದಾರೆ. ಆ ಪಾದಯಾತ್ರೆ ಬಂದು ನಾಳೆ 27ನೇ ತಾರೀಕು ಬೆಳಗ್ಗೆ ನಾವು ಧರಣಿ ಕೂತ್ಕೊತೀವಿ ಅಂತೇಳಿ ಏನು ಮಾತಾಡಿದ್ರು, ಏನು ಹೇಳಿದ್ರು, ಇಡೀ ಸಮುದಾಯ 27ನೇ ತಾರೀಕು ಹೋರಾಟ ಮಾಡುತ್ತೆ ಅಂತ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಮುಖಾಂತರನೋ ಇಲ್ಲ ಬೇರೆ ಮೂಲಗಳಿಂದ ಹೋಗಿರಬೇಕು. ಹಾಗಾಗಿ ಇವತ್ತಿನ ಸಂಜೆ 7 ಗಂಟೆಗೆ ಕ್ಯಾಬಿನೆಟ್ನ ಇಟ್ಕೊಂಡಿದೆ. ನಾವು ಇವಾಗಲೂ ಹೇಳ್ತಾ ಇದ್ದೀವಿ ತಮ್ಮ ಪತ್ರಕರ್ತರ ಮುಖಾಂತರ, ಇವತ್ತು ಸಂಜೆ 7 ಗಂಟೆಗೆ ಒಳ ಮೀಸಲಾತಿ ನೀವು ಜಾರಿ ಮಾಡಿಲ್ಲ ಅಂತಾದರೆ ಒಳ ಮೀಸಲಾತಿಯ ವಿರೋಧಿಗಳಿಗೂ ತಮ್ಮ ಸರ್ಕಾರಕ್ಕೂ ಈ ಮಾದಿಗ ಜನಾಂಗ ಇಡೀ ರಾಜ್ಯದಲ್ಲಿ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮಾದಿಗರು ಓಟ್ ಹಾಕೋದಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಸಮುದಾಯ ಅಂತಂದರೆ ನಮ್ಮ ಮಾದಿಗ ಸಮುದಾಯ ಅಸ್ಪೃಶ್ಯರಲ್ಲೇ ಅತ್ಯಂತ ಅಸ್ಪೃಶ್ಯವಾದಂತಹ ಸಮುದಾಯ. ನಾವು ಇದುವರೆಗಿನ 35 ವರ್ಷಗಳ ಹೋರಾಟ ನಮ್ಮದು ಸಮಾನತೆಗಾಗಿ ಹೋರಾಟ. ನಮ್ಮ ಸಮುದಾಯಕ್ಕೆ ದುರಾಸೆ ಇಲ್ಲ. ನಮಗೆ ಸಮುದಾಯಕ್ಕೆ ನಮ್ಮ ಪಾಲನ್ನು ನಾವು ಕೇಳೋದಕ್ಕೆ 35 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡಿದೆ. 27ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ಕುರಿತು ನಾವು ಒಂದು ಸ್ಪಷ್ಟ ನಿಲುವನ್ನು ತಗೊಳ್ತೀವಿ ಅಂತ ಒಂದು ತಿಳಿಸಿದೆ. ಸೊ 27ನೇ ತಾರೀಕು ನಮಗೆ ಆಶಾಭಾವನೆ ಇದೆ, ಸರ್ಕಾರ ಒಳ್ಳೆ ತೀರ್ಮಾನವನ್ನು ತಗೊಳ್ಳುತ್ತೆ ಮಾದಿಗ ಬಂಧುಗಳ ಪರವಾಗಿ ಅಂತ. ಸೊ ತಗೊಳ್ಳದೆ ಹೋದರೆ ನಾವು ಯುವ ಸಮೂಹ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮತ್ತು ಗ್ರಾಮ ಮಟ್ಟಗಳಲ್ಲೂ ಕೂಡ ಇಳಿದು ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲ ಯುವ ಸಮುದಾಯ ಸಿದ್ಧವಾಗಿದ್ದೀವಿ. ಸೊ ಹಾಗಾಗಿ ಉಗ್ರವಾದ ಒಂದು ಹೋರಾಟ ಇದ್ದೇ ಇರುತ್ತೆ ಯುವ ಮುಖಂಡರುಗಳಿಂದ. ಸೊ ಇದೊಂದು ಬರೀ ನಾಯಕರುಗಳ ಒಂದು ಒಗ್ಗಟ್ಟಿನ ಪ್ರದರ್ಶನ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಇದೇನಾದರೂ ಒಳ ಮೀಸಲಾತಿ ಜಾರಿಯಾಗದೇ ಇದ್ದರೆ ಇದೊಂದು ಹಳ್ಳಿಯ ಹಂತಗಳಿಗೆ ಇಳಿದು ಉಗ್ರವಾದ ಹೋರಾಟನೆಯನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೋರಾಟ ಸಮಿತಿ ಬೆಂಗಳೂರು ಪೂರ್ವ ತಾಲೂಕು ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ನಾವು ಸಾಂಕೇತಿಕವಾಗಿ ಬರೀ ಸಂಘಟನಾ ಮುಖಂಡರು ಮಾತ್ರ ನಾವು ಇವತ್ತು ಸೇರಿರೋದು. BBMP ಕಚೇರಿಯಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಒಳಗೆ ಕಾಲ್ನಡಿಗೆಯಲ್ಲಿ ಜಾಥಾ ಬಂದು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ವರ್ಗೀಕರಣ ಮಾಡಬೇಕಂತ ನಮ್ಮ ಒಂದು ಉದ್ದೇಶ. ಈಗಾಗಲೇ ಒಳ ಮೀಸಲಾತಿಯನ್ನು ರೆಸಲ್ಯೂಷನ್ ಪಾಸ್ ಆಗಿದೆ, ರಾಜ್ಯಪಾಲರ ಅಂಕಿತ ಆಗಿದೆ. ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕನ್ನೋದು ನಮ್ಮ ಒಂದೇ ಒಕ್ಕೂಟಗಳ ಉದ್ದೇಶದಿಂದ ನಮ್ಮ ತಾಲೂಕಿನ ಎಲ್ಲ ಸಂಘಟನಾ ಅಧ್ಯಕ್ಷರುಗಳು, ಎಲ್ಲ ಚಿಂತಕರು, ಎಲ್ಲ ಮುಖಂಡರುಗಳು ಸೇರಿ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟು ಏನು ತೆಲಂಗಾಣ, ಆಂಧ್ರ, ಹರಿಯಾಣ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಮತ್ತು ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿನೂ ಮೀಸಲಾತಿ ಕೊಡಬೇಕಂತೇಳಿ ಒಳ ಮೀಸಲಾತಿಯನ್ನು ಕೊಡಬೇಕು ಹೇಳಿ ಜನಸಂಖ್ಯೆ ಅನುಗುಣವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವ ಮುಖಾಂತರ ತಹಸೀಲ್ದಾರ್ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಾವು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವೋ ಇದನ್ನು ಸರ್ಕಾರ ಗುರುತಿಸಬೇಕಂತೇಳಿ ನಾವು ಕೇಳ್ಕೊಳ್ಳೋರಾಗಿದ್ದೀವಿ. 35 ವರ್ಷಗಳಿಂದ ತುಂಬ ಸಮಾಧಾನದಿಂದ ಈ ಹೋರಾಟಗಳು ನಡೆಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೇನು ಇದು ಶಾಂತಿಯುತವಾಗಿ ಈ ಹೋರಾಟ
ನಾವು ನಡೆಸಬೇಕಾದ್ರೆ ನಮ್ಗೆ ಬರಬೇಕಾಗಿರೋ ಹಕ್ಕು, ನಮ್ಗೆ ಬರಬೇಕಾಗಿರೋ ಮೀಸಲಾತಿ ಇವತ್ತು 27ನೇ ತಾರೀಕು ಜಾರಿಗೊಳಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ನಾವು ಕೇಳ್ಕೊಳ್ಳೋರಾಗಿದ್ದೀವಿ. ನಾವು ಆ ದಿನಗಳಿಂದ ಈ ದಿನಗಳವರೆಗೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ಯಾಕೆ ಗೊತ್ತಾ, ನಮ್ಮ ಹಿರಿಯರು ಕಾಂಗ್ರೆಸ್ ಇಂದಿರಾ ಗಾಂಧಿ ನಮಗೆ ಅನುಕೂಲತೆಗಳು ಮಾಡಿಕೊಟ್ರು. ನಾವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತೇಳಿ ನಮ್ಗೆ ಹೇಳ್ಕೊಟ್ಟಾಗ ನಾವು ಅದನ್ನು ಕೇಳಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ಅದನ್ನು ಸಿದ್ದರಾಮಯ್ಯವರು ದಲಿತರು ಮಾದಿಗರು ನಮ್ಗೆ ಓಟ್ ಹಾಕಿದ್ದಾರೆ. ಅವ್ರ ಓಟಿಂದನೂ ನಾವು ಗೆದ್ದಿದ್ದೀವಿ ಅಂತೇಳಿ ತಿಳ್ಕೊಳ್ಳುತ್ತಾ ಮಾನವೀಯತೆಯಿಂದ ಇವತ್ತಿನ ದಿನದಲ್ಲಿ ಏನು ನಮಗೆ ಮೀಸಲಾತಿಯನ್ನು ಪರ್ಸೆಂಟೇಜ್ ನಮಗಂತ ಕೊಟ್ಟಿದ್ದಾರೋ ಅದನ್ನು ಯಾರ ಮಾತು ಕೇಳದಂತೆ ಅವರು ಇದನ್ನು ಬಿಡುಗಡೆ ಮಾಡಿ ಮುಂದಿನ ನಮ್ಮ ಪೀಳಿಗೆಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ನಾನು ಸಿದ್ದರಾಮಯ್ಯ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನವಿ ಕೇಳಿ ಇವತ್ತಿನ 27ನೇ ತಾರೀಕು ದಿವಸ ಆ ಒಂದು ಮೀಸಲಾತಿಯನ್ನು ಜಾರಿಗೊಳಿಸಿ ನಮ್ಮನ್ನು ತೃಪ್ತಿಪಡಿಸ್ಬೇಕಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. 25 ವರ್ಷಗಳಿಂದ ಸಾಮ ದಾನ ಭೇದ ಈ ಎಲ್ಲವನ್ನೂ ಸಹಿಸ್ಕೊಂಡು ಬಂದಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದಾನಂದರೆ ಇವೆಲ್ಲ ವಿಫಲವಾಯಿತು, ಇನ್ನು ಯುದ್ಧನೇ ಗ್ಯಾರಂಟಿ ಅನ್ನೋದು. ಹೀಗಾಗಿ ಈಗ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಇದು ಕೊನೆಯ ಅವಕಾಶ. ದಯಮಾಡಿ ನಾಳೆ ಸದನದಲ್ಲಿ ಇದನ್ನು ತೀರ್ಮಾನ ತಗೊಂಡು ಸಂಪೂರ್ಣವಾದಂಥ ಒಂದು ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಕೇಳ್ಕೊಳ್ತೀವಿ. ಆಗಿಲ್ಲ ಅಂದರೆ ಮುಂದೆ ಮಾದಿಗರ ಪ್ರಭಾವ ಏನು ಅನ್ನೋದು ಅರ್ಥ ಮಾಡಿಸ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ.